ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ರಾಗಿ ಹಿಟ್ಟಿಂದು ದೋಸೆ ಮಾಡೋದು ತೋರಿಸ್ತಾ ಇದ್ದೀನಿ. ಈ ರಾಗಿ ದೋಸೆ ನೋಡಿ ನಾನು ಪೇಪರ್ ದೋಸೆ ಥರ ಬಂದಿದೆ, ಕ್ರಿಸ್ಪಿಯಾಗಿ ಬಂದಿದೆ. ಆಮೇಲೆ ಸ್ಮೂತಾಗಿರೋ ದೋಸೆನ ಯಾವ ಥರ ಮಾಡೋದು ತರಕಾರಿ ಹಾಕಿಬಿಟ್ಟು ಅಂತ ತೋರಿಸ್ತಾ ಇದ್ದೀನಿ. ಸೂಪರಾಗಿರುತ್ತೆ ಟೇಸ್ಟು, ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಈ ಬೇಸಿಗೆಯಲ್ಲಿ ಈ ಥರ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಅನಿಸುತ್ತೆ. ರಾಗಿ ತಂಪಲ್ವ. ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ, ಇಲ್ಲಿ ನಾನು ಒಂದು ಟೀ ಗ್ಲಾಸಲ್ಲಿ 1 ಗ್ಲಾಸು ಉದ್ದಿನಬೇಳೆ ತೊಗೊಂಡಿದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಎರಡನ್ನೂ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು 2ರಿಂದ 3 ಸರಿ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ಉದ್ದಿನಬೇಳೆ ಮೆಂತ್ಯ ಹಾಕ್ಕೊಂಡಿದ್ವಲ್ಲ, ವಾಶ್ ಮಾಡ್ಕೊಂಡು ಆದಮೇಲೆ ನೀರು ಹಾಕ್ಬಿಟ್ಟು ನೆನೆಯಕ್ಕೆ ಬಿಡೋಣ. ನಾನು ನಾಳೆಗೆ ಮಾಡ್ತೀನಿ ಅಂದರೆ ಇವತ್ತು ನೆನೆಸ್ತೀನಿ. 4 ಅವರ್ಸು ಉದ್ದಿನಬೇಳೆ ಮಧ್ಯಾಹ್ನ ಹಾಕ್ಬಿಟ್ಟು ನೆನೆಸ್ಬಿಟ್ಟು, ಇನ್ನು ಸಂಜೆ ನಾವು ಮಾಮೂಲಿ ದೋಸೆಗೆಲ್ಲ ರುಬ್ಕೋತೀವಲ್ವ, ಇಡ್ಲಿ ದೋಸೆಗೆ, ಅದೇ ಥರ ಈ ಉದ್ದಿನಬೇಳೆನೂ ನೀರು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ನೈಸಾಗಿ ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಈ ಥರ ನೀಟಾಗೆಲ್ಲ ನೈಸಾಗಿ ಗ್ರೈಂಡ್ ಆದಮೇಲೆ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಉದ್ದಿನಬೇಳೆನ ಇದನ್ನು ಹಾಕ್ಕೊಂಡು ಪಾತ್ರೆಗೆ ಹಾಕ್ಕೊಂಡು ಆಮೇಲೆ ಇದಕ್ಕೆ ರಾಗಿ ಹಿಟ್ಟು ಹಾಕ್ಕೋಬೇಕು. ರಾಗಿ ಹಿಟ್ಟು ಅಷ್ಟೇ, ನಾನು ಇಲ್ಲೊಂದು ಅಂದಾಜಿಗೆ ಹಾಕ್ಕೊಂಡಿರೋದು 1 ಟೀ ಗ್ಲಾಸ್, 1 ಗ್ಲಾಸಿಗೆ ಅರ್ಧ kg ಹಿಟ್ಟು, ರಾಗಿ ಹಿಟ್ಟನ್ನ ಹಾಕ್ಕೊಂಡು ಆಮೇಲೆ ಅದೇ ಮಿಕ್ಸಿ ಜಾರ್ಗೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ದೋಸೆ ಹಿಟ್ಟಿನ ಅದಕ್ಕೆ ಈ ಥರ ನೀಟಾಗಿ ಕಲಸಿ ಇಡಬೇಕು. ಯಾವುದೇ ಥರ ಗಂಟಿಲ್ದಂಗೆ ನೀಟಾಗೆಲ್ಲ ಮಿಕ್ಸ್ ಮಾಡಿ, ಸೇಮ್ ನಮಗೆ ದೋಸೆ ಹಿಟ್ಟಿಂದು ಕನ್ಸಿಸ್ಟೆನ್ಸಿ ಇರಬೇಕು. ನಾವು ಗೋಧಿ ದೋಸೆ ಇಲ್ಲ ಅಕ್ಕಿ ದೋಸೆ ಎಲ್ಲ ಮಾಡ್ಕೋತೀವಲ್ವ, ಆ ಒಂದು ದೋಸೆ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ಇದನ್ನು ಹಿಟ್ಟು ಹಾಕ್ಬಿಟ್ಟು ಕಲಸಿ, ಇದು ನೋಡಿ ನೀಟಾಗಿ ಈ ಥರ ಕಲಸಿ ಇಡಬೇಕು. ಇದನ್ನು ರಾತ್ರಿಯೇ ಕಲಸಿ ಇಡಬೇಕು, ಬೆಳಗ್ಗೆ ಮಾಡ್ಕೊಳ್ಳೋದು. ಚೆನ್ನಾಗಿದು ಉದ್ದಿನಬೇಳೆ ಜೊತೆ ಈ ರಾಗಿ ಎಲ್ಲ ಚೆನ್ನಾಗಿ ನೆಂದಿರುತ್ತಲ್ವ, ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ. ಶುಗರಿಗೂ ತುಂಬ ಒಳ್ಳೆಯದು ಇದು ಉದ್ದಿನಬೇಳೆ ಈ ಥರ ರಾಗಿ ಹಿಟ್ಟಿಂದು ಮಾಡ್ಕೋತೀವಲ್ವ. ಆಮೇಲೆ ಬೇಸಿಗೆಯಲ್ಲೂ ತುಂಬ ಚೆನ್ನಾಗಿ ಅನಿಸುತ್ತೆ, ರಾಗಿ ತಂಪಲ್ವ, ಹೆಲ್ತಿಗೂ ಒಳ್ಳೆಯದು. ನೋಡಿ, ಓವರ್ ನೈಟ್ ನಾನು ಈ ಥರ ಹಿಟ್ಟಿದೆ. ಇವಾಗ ಬೆಳಗ್ಗೆ ನೋಡಿ ಹಿಟ್ಟು ಚೆನ್ನಾಗಿ ಉದ್ಗಿದೆ. ಹಿಟ್ಟು ಎಷ್ಟು ಚೆನ್ನಾಗಿ ಉಪ್ಕೊಂಡಿದೆ ನೋಡಿ, ಪಾತ್ರೆ ತುಂಬ ಫುಲ್ಲಾಗಿದೆ. ನಾನು ಸ್ವಲ್ಪ ಎತ್ತಿಡ್ತೀನಿ. ಇವಾಗ ಉಪ್ಪು ಬೆಳಗ್ಗೆ ಹಾಕ್ತಾಯಿದ್ದೀನಿ ನಾನು, ಇದು ಫುಲ್ ಎಲ್ಲ ಜಾಸ್ತಿ ಆಗ್ತಾಯಿದೆ ಅಲ್ವ ಹಿಟ್ಟು, ಅದಕ್ಕೆ ನಾನು ಇನ್ನೊಂದು ಪಾತ್ರೆಯಲ್ಲಿ ತೆಗ್ದು ಇಟ್ಕೊತಾ ಇದ್ದೀನಿ. ಆಮೇಲೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಡೋಣ. ಇವಾಗ ಅಷ್ಟೊತ್ತಿಗೆ ಒಂದು ಪಲ್ಯ ಮತ್ತು ಚಟ್ನಿ ಮಾಡ್ಕೊಂಬರೋಣ. ನೋಡಿ, ಒಗ್ಗರಣೆಗೆ ನಾನು 1-2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು, ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾನು ಇದು ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡ್ತಾಯಿದ್ದೀನಿ. ಸಾಸಿವೆ ಮತ್ತು ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ ಹಾಕಿ ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಉದ್ದಿನಬೇಳೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ನಾವು ಕರಿಬೇವು ಹಾಕೋಣ. ಕರಿಬೇವು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಮೆಣಸಿನ್ಕಾಯಿನೂ ಚೆನ್ನಾಗಿದೆ ಫ್ರೈ ಆದಮೇಲೆ ಒಗ್ಗರಣೆಯಲ್ಲಿ ಇದಕ್ಕೆ ನಾವು ಟೊಮೊಟೊನೂ ಹಾಕ್ತಾಯಿದ್ದೀನಿ ನಾನು. ಆಲೂಗಡ್ಡೆ ಪಲ್ಯಕ್ಕೆ ಟೊಮೊಟೊ ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಉಪ್ಪು ಹಾಕ್ಬಿಟ್ಟು ಬೇಗ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುತ್ತೆ. ಈರುಳ್ಳಿ ಉಪ್ಪು ಹಾಕಿದ್ದೀನಿ ನಾನು. ಉಪ್ಪು ಆದಮೇಲೆ ಇವಾಗ ಟೊಮೊಟೊನೂ ಅಷ್ಟೇ ನಾನು ಉದ್ದುದ್ದಾನೆ ಕಟ್ ಮಾಡಿಬಿಟ್ಟು ಒಂದು ಟೊಮೊಟೊನೂ ಆ್ಯಡ್ ಮಾಡ್ತಾಯಿದ್ದೀನಿ. ಇದೆಲ್ಲ ಒಗ್ಗರಣೆ ಎಲ್ಲ ಚೆನ್ನಾಗಿ ಇದು ಬೆಂದಾದಮೇಲೆ ಇದು ನೋಡಿ ಎಲ್ಲ ಚೆನ್ನಾಗಿ ಎಲ್ಲ ಬೇಯುತ್ತಲ್ವ. ಇವಾಗ ನಾನು ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕ್ಬಿಟ್ಟು ನೀಟಾಗಿ ಮತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಎಲ್ಲ ಮಿಕ್ಸ್ ಆದಮೇಲೆ ನಾನು ಒಂದು ಕುಕ್ಕರಲ್ಲಿ ಒಂದು 4ರಿಂದ 5 ಆಲೂಗಡ್ಡೆನ ಬೇಯಿಸೋಕೆ ಇಟ್ಟಿದ್ದೆ. ಅದು ಬೆಂದಾದಮೇಲೆ ನಾನು ಅದನ್ನೆಲ್ಲ ನೀಟಾಗಿ ಸಿಪ್ಪೆ ತೆಗೆದ್ಬಿಟ್ಟು, ನೋಡಿ ಈ ಥರ ಒಗ್ಗರಣೆನೂ ಬೆಂದಿದೆ ಅಲ್ವಾ. ಇವಾಗ ಈ ಥರ ಸ್ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀನಿ. ಈ ಆಲೂಗಡ್ಡೆನ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ನಾನು ಆಲೂಗಡ್ಡೆ ಬೇಯಬೇಕಾದ್ರೆ ಒಂದು ಸ್ವಲ್ಪ ಹಳ್ಳುಪ್ಪು ಹಾಕಿ ಇಟ್ಟಿದ್ದೆ. ಹಳ್ಳುಪ್ಪು ಹಾಕಿ ಇಡೋದ್ರಿಂದ ನಾವೇನು ಸಿಪ್ಪೆ ಬಿಡಿಸ್ತೀವಿ ಅಲ್ವಾ, ಸಿಪ್ಪೆ ಈಸಿಯಾಗಿ ಬೇಗನೆ ಬಿಟ್ಕೊಳ್ಳುತ್ತೆ. ಈ ಸಿಪ್ಪೆ ಬಿಡಿಸ್ಕೊಳ್ಳೋದು ಈಸಿಯಾಗಿ ಬಿಡಿಸ್ಕೋಬೋದು. ನೋಡಿ, ಇವಾಗೆಲ್ಲ ಚೆನ್ನಾಗಿ ಎಲ್ಲ ಈ ಥರ ಮಿಕ್ಸ್ ಮಾಡಿ ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ. ಪಲ್ಯನೂ ರೆಡಿ ಆಯಿತು. ಇನ್ನು ಲಾಸ್ಟಲ್ಲಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ನಿಂಬೆ ರಸ ಹಾಕ್ತಾಯಿದ್ದೆ. ನಿಂಬೆ ರಸ ಹಾಕೋದ್ರಿಂದ ಆಲೂಗಡ್ಡೆ ಪಲ್ಯ ಟೇಸ್ಟು ಚೆನ್ನಾಗಿ ಬರುತ್ತೆ. ಇನ್ನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ನೋಡಿ ಒಳ್ಳೆ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ಇನ್ನು ಕಾಯಿ ಚಟ್ನಿ ಮಾಡ್ಕೊಳ್ಳೋಕ್ಕೆ ಕಾಯಿ ತೊಗೊಂಡಿದ್ದೀನಿ, ಹಸಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು. ನಾನು ಖಾರಕ್ಕೆ ಮೆಣಸಿನ್ಕಾಯಿ ಹುರಿದಿಟ್ಕೊಂಡಿದ್ದೆ, ಮೆಣಸಿನ್ಕಾಯಿ ಮತ್ತು ಪುಟಾಣಿ ಸ್ವಲ್ಪ ಹಾಕ್ಕೊಂಡು ಇದಕ್ಕೆ ಒಂದು 2ರಿಂದ 3 ಬೆಳ್ಳುಳ್ಳಿ ಹೆಸ್ಲು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಒಂದು ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡಿಕೊಂಡ್ರೆ ನೋಡಿ ಕೊಬ್ಬರಿ ಚಟ್ನಿನೂ ರೆಡಿ ಆಯಿತು. ಇವಾಗಿನ್ನು ನಾನು ಹಂಚು ಕಾಯಕ್ಕೆ ಇಟ್ಟಿದ್ದೆ ಇದು ದೋಸೆಗೆ.
ಈ ಹಂಚು ಕಾದಿದೆ ನೋಡಿ. ಇವಾಗ ಈ ದೋಸೆನೂ ಹಾಕ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಇದು ರಾಗಿ ದೋಸೆ. ನಾವು ಬರೀ ರಾಗಿ ಹಿಟ್ಟನ್ನೇ ಕಲಿಸ್ಬಿಟ್ಟು ಮಾಡೋದ್ರಿಂದ ಫುಲ್ ಮೆತ್ತಗನ್ಸುತ್ತೆ ಅದು ಹಿಟ್ಟು. ಈ ಬರೀ ಹಿಟ್ಟಲ್ಲಿ ಮಾಡೋದ್ರಿಂದ ಈ ಥರ ಉದ್ದಿನಬೇಳೆ ನೆನೆಸ್ಬಿಟ್ಟು ಮಾಡೋದ್ರಿಂದ ಕ್ರಿಸ್ಪಿಯಾಗೂ ಬರುತ್ತೆ. ಆಮೇಲೆ ದೋಸೆ ಹಂಚಿಗೆ ಹಿಡಿಯೋದಾಗಲಿ ಆ ಥರ ಅಂಥ ಸೀನೇ ಇಲ್ಲ. ಎಷ್ಟು ಚೆನ್ನಾಗಿ ನೋಡಿ ಅದಷ್ಟಕ್ಕೆ ಅದೇ ದೋಸೆನ ಎಷ್ಟು ಚೆನ್ನಾಗಿ ಎದ್ದೇಳ್ತಾ ಇದೆ. ಆಮೇಲೆ ನೋಡಿ ನೀವು ನೋಡ್ತಾ ಇರ್ಬೋದು, ಸೇಮ್ ಪೇಪರ್ ದೋಸೆ ಥರ ಬಂದಿದೆ. ಮಸಾಲೆ ದೋಸೆ ಪೇಪರ್ ದೋಸೆ ಥರನೇ ಬಂದಿದೆ. ಕ್ರಿಸ್ಪಿನೂ ಇದೆ, ಸಖತ್ ಸಾಫ್ಟಾಗೂ ಇರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ. ಇದಕ್ಕೆ ಇದು ಏನು ಈರುಳ್ಳಿ ಪಲ್ಯನೂ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಆಲೂಗಡ್ಡೆ ಪಲ್ಯ ನಾನು ಮಾಡಿದ್ದೀನಿ, ಅದನ್ನು ಚೆನ್ನಾಗಿರುತ್ತೆ. ಆಲೂಗಡ್ಡೆ ಪಲ್ಯನೂ ನೋಡಿ ಅದೇ ಥರ ನಾನು ಇನ್ನೊಂದು ದೋಸೆನೂ ತೋರಿಸ್ತಾ ಇದ್ದೀನಿ. ಹಾಕಿಬಿಟ್ಟು ಹಂಚನ್ನ ನೀಟಾಗಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಆದಮೇಲೆ ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು, ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡಿಕೊಂಡು ಹಾಕಿ ಆದಮೇಲೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕ್ಬಿಟ್ಟು ಆದಷ್ಟು ಇದನ್ನು ನಾವು ಹೈ ಫ್ಲೇಮಲ್ಲೇ ಈ ದೋಸೆನ ಬೇಯಿಸ್ಕೋಬೇಕಾಗುತ್ತೆ. ಇದನ್ನು ನಾವು ಯಾವುದೇ ಕಾರಣಕ್ಕೂ ಫ್ಲೇಮ್ನ ಸ್ವಲ್ಪ ಲೋ ಮಾಡಿ ಮೀಡಿಯಮ್ ಮಾಡಿದರೆ ಇದು ಬೇಗ ಎದ್ದೇಳಲ್ಲ ದೋಸೆ. ಆದ್ದರಿಂದ ಹೈ ಫ್ಲೇಮ್ ಇಟ್ಕೊಂಡು ಈ ದೋಸೆನ ಮಾಡ್ಕೋಬೇಕಾಗುತ್ತೆ. ನೋಡಿ ಎಲ್ಲ ಕಡೆ ಈ ಥರ ಚೆನ್ನಾಗಿ ಬೆಂದಿರೋದು, ಅದು ಕಲರ್ ಚೇಂಜ್ ಆಗ್ತಾ ಇರೋದು, ರೋಸ್ಟ್ ಆಗಿರೋದು ನಮಗೆ ಗೊತ್ತಾಗುತ್ತಲ್ವ. ಆವಾಗ ಒಂದು ಸೈಡಿಂದ ಹಿಂಗೆ ಎತ್ತುತ್ತಾ ಇದ್ದರೆ ನೋಡಿ ಎಷ್ಟು ಚೆನ್ನಾಗಾಗಿದೆ ದೋಸೆ. ಕಲ್ಲರ್ ಕೂಡ ನೋಡಿ ಸೂಪರಾಗಿ ಬಂದಿದೆ. ಈ ಥರ ಇದು ನಾವು ಪೇಪರ್ ದೋಸೆ ಪ್ಲೈನ್ ದೋಸೆ ಮಾಡ್ಕೊಂಡಿದ್ವಿ ಅಲ್ವಾ. ಇನ್ನು ಇದಕ್ಕೆ ನಾನು ತರಕಾರಿ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದೆರಡು ಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟನ್ನು ಎಲ್ಲ ತುರಿದ್ಬಿಟ್ಟು ಎಲ್ಲ ತರಕಾರಿಗಳನ್ನು ಈ ಥರ ಅದೇ ಹಿಟ್ಟಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ಈ ಥರದನ್ನು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಮಾಡ್ತೀನಿ. ಇನ್ನು ಪ್ಲೇನ್ ದೋಸೆ ನಾನು ಅದನ್ನು ಬಿಸಿ ಬಿಸಿ ತಿನ್ನಬೇಕಾದ್ರೇ ಚೆನ್ನಾಗಿರುತ್ತೆ. ಈ ಸ್ಕೂಲಿಗೆಲ್ಲ ಬಾಕ್ಸಿಗೆ ಈ ಥರ ಮಾಡಿಕೊಟ್ರೆ ಸಾಫ್ಟಾಗಿರೋ ದೋಸೆ ಚೆನ್ನಾಗೂ ಇರುತ್ತೆ. ಆಮೇಲೆ ತರಕಾರಿನೂ ಹಾಕ್ತೀವಲ್ವ, ಟೇಸ್ಟು ಚೆನ್ನಾಗಿರುತ್ತೆ. ಬಿಸಿದು ಚೆನ್ನಾಗಿರುತ್ತೆ, ಇದು ಆರಿದು ಚೆನ್ನಾಗಿರುತ್ತೆ. ಅದು ನಾವು ಪ್ಲೇನ್ ದೋಸೆ ತಣ್ಣಗೆ ಅದಂದರೆ ಬಾಕ್ಸ್ಗಳಿಗೆ ಒಯ್ಯೋಕ್ಕೆಲ್ಲ ಚೆನ್ನಾಗಿ ಅನಿಸಲ್ಲ. ಅದು ಬಿಸಿ ಬಿಸಿಯಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಪೇಪರ್ ದೋಸೆ ಥರ ರೋಸ್ಟಾಗಿ ಚೆನ್ನಾಗಿರುತ್ತೆ, ಕ್ರಿಸ್ಪಿ ಇರಲ್ಲ ಅದು ಬಾಕ್ಸಿಗೆ ಒಯ್ದರೆ. ಅದಕ್ಕೆ ನಾನು ಲಂಚ್ ಬಾಕ್ಸಿಗೆಲ್ಲ ಈ ಥರ ಇದು ತರಕಾರಿಗಳೆಲ್ಲ ಹಾಕಿಬಿಟ್ಟು ಈ ಥರ ಸಾಫ್ಟಾಗಿರೋ ದೋಸೆ ಮಾಡಿ ಕೊಡ್ತೀನಿ. ನೋಡಿ ಇದನ್ನು ಅಷ್ಟೇ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ. ಟೇಸ್ಟು ಸೂಪರಾಗಿರುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ ಈ ದೋಸೆ. ಯಾವುದೇ ಕಾರಣಕ್ಕೂ ಫೇಲ್ ಆಗೋದೇ ಇಲ್ಲ ಈ ದೋಸೆ. ರಾಗಿ ದೋಸೆ ಬರೀ ರಾಗಿ ಹಿಟ್ಟಿಂದ ಮಾಡಿದರೆ ಬೇಗ ಎದ್ದೇಳಲ್ಲ. ಈ ಥರ ಮಾಡೋದ್ರಿಂದ ಬಿಗಿನರ್ಸ್ ಕೂಡ ಆರಾಮಾಗಿ ಈ ಥರ ದೋಸೆನೂ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಹೆಲ್ತಿಗೂ ಸಖತ್ ಒಳ್ಳೆಯದು. ನೋಡಿ ಅದೇ ಥರ ನಾನು ಇನ್ನೊಂದು ದೋಸೆನ ಹಾಕ್ತಾಯಿದ್ದೀನಿ. ಈ ತರಕಾರಿ ಇದೆಲ್ಲ ಇರುತ್ತಲ್ಲ, ಒಂಥರ ಹೆಲ್ತಿ ದೋಸೆ ಅಂತಲೇ ಹೇಳ್ಬೋದು, ಹೆಲ್ದಿ ದೋಸೆ ಅಂತಲೇ ಸೂಪರಾಗಿರುತ್ತೆ. ಹಾಕಿಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೇಗ ಬೇಯಬೇಕು ಅಂದರೆ ಮೇಲೆ ಒಂದು ತಟ್ಟೆ ಮುಚ್ಚಿದ್ರೂ ಬೇಗ ಬೇಯುತ್ತೆ. ಆಮೇಲೆ ಇನ್ನೊಂದು ಸೈಡು ಉಲ್ಟನೂ ಬೇಯಿಸ್ಬೇಕು. ಇದು ಯಾಕಂದರೆ ಸ್ವಲ್ಪ ದಪ್ಪ ಹಾಕಿರ್ತೀವಿ ಅಲ್ವಾ, ಉಲ್ಟನೂ ಹಾಕಿಬಿಟ್ಟು ಬೇಯಿಸ್ಬಿಟ್ಟು ಆಮೇಲೆ ಇದಕ್ಕೂ ಅಷ್ಟೇ ಕಾಯಿ ಚಟ್ನಿ, ತುಪ್ಪ, ಚಟ್ನಿ ಪುಡಿನೂ ಹಾಕ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಇದ್ರ ಮೇಲ್ಗಡೆ ಚಟ್ನಿ ಪುಡಿನೂ ಹಾಕ್ಕೊಂಡ್ರೂ ಸಾಕು, ಚೆನ್ನಾಗಿರುತ್ತೆ. ಚಟ್ನಿನೂ ಬೇಕಾಗಲ್ಲ, ಯಾಕಂದರೆ ಅದರಲ್ಲೇ ನಾವು ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಮೇಲೆ ಸ್ವಲ್ಪ ಶೇಂಗಾ ಪೌಡ್ರು ಇಲ್ಲ ಚಟ್ನಿ ಪೌಡ್ರನ್ನ ಹಾಕ್ಕೊಂಡು ಹಾಗೇನೂ ತಿನ್ಬೋದು, ಸಖತ್ತಾಗಿರುತ್ತೆ. ನೋಡಿ ಇವಾಗ ಈ ಸೈಡೂ ಬೆಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಸಾಫ್ಟಾಗಿದೆ, ಸಖತ್ತಾಗಿ ಬಂದಿದೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಇದನ್ನ ಈ ಥರ ದೋಸೆ ಮಾಡಿಬಿಟ್ಟು ಯಾವ ಥರ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.